ನಮಸ್ಕಾರ ಸ್ನೇಹಿತರ, ಎಲ್ಲ ಗೃಹಲಕ್ಷ್ಮಿಯರ ಗಮನಕ್ಕೆ ಈ 5 ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ ಮಾತ್ರ ನಿಮಗೆ ಅರ್ಜಿ ಸಬ್ಮಿಟ್ ಆಗೋದು. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಲ್ಲ ಕಂತುಗಳು ಜಮಾ ಆಗೋದು. ಉದಾಹರಣೆಗೆ ಈಗ 31ನೇ ಕಂತು ಮತ್ತು 32 ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಏನೋ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಈ ದುಡ್ಡುಗಳು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ಈ 5 ಡಾಕ್ಯುಮೆಂಟ್ಸ್ ಗಳು ಇಂಪಾರ್ಟೆಂಟ್ ಮತ್ತು ನೀವು ಅರ್ಜಿ ಸಲ್ಲಿಸೋದು ಕೂಡ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಈ 5 ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನಿದು ವಿಷಯ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನಿಮಗೆ ಈಗ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಾನು ಒಂದು ವಿಷಯ ನಿಮಗೆ ಗಮನದಲ್ಲಿ ಇಡ್ತೀನಿ. ಪ್ರತಿಯೊಂದು ಕಂತುಗಳನ್ನ ನೀವು ಪಡ್ಕೊಳ್ತಾ ಹೋಗ್ತೀರಿ. ಕೇವಲ ಈಗ ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿದ್ರೆ ಮಾತ್ರ. ಅರ್ಜಿ ಸಲ್ಲಿಸಲಿಲ್ಲ ಅಂದ್ರೆ ದುಡ್ಡನ್ನ ಕಳ್ಕೊಳ್ತೀರಿ. 20 ರಿಂದ 30 ಸಾವಿರ ನಿಮ್ಮ ಅಕೌಂಟ್ಗಳಿಗೆ ಬರಲಿದೆ. ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ಒಂದು ಪರದಾಡತ್ತೆ. ದುಡ್ಡು ಇರಲಿಲ್ಲ ಅಂದ್ರೂ ಎಲ್ಲಿದಂದ್ರೂ ತಂದು ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಹಾಕಲೇಬೇಕು ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಚುನಾವಣೆ ಸಮೀಪ ಬರ್ತಿರತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋನ ವಾಚ್ ಮಾಡೋದಲ್ಲ, ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಸ್ನೇಹಿತರೆ. ಈಗ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತು ಅಂದ್ರೆ ಮಾರ್ಚ್ ತಿಂಗಳ ಹಣವರೆಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿದೆ. ಆದ್ರೆ ಕಳೆದ 2 ರಿಂದ 3 ತಿಂಗಳಾಯ್ತು ನಾವು ನೋಡ್ತಾ ಇದೀವಿ ಯಾವುದೇ ಕಂತುಗಳು ಜಮಾ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಪರಿಷ್ಕರಣೆ, ಪರಿಶೀಲನೆ, ವೆರಿಫಿಕೇಶನ್ ಅಂತ ಏನು ಬೇಕಾದ್ರೂ ಹೇಳೋದಕ್ಕೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭದಿಂದಲೂ ಕೂಡ ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್, ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಮೇಲೆ ರದ್ದು. ಆದ್ರೆ ರೇಷನ್ಸ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಹೆಚ್ಚುವರಿ ರೇಷನ್ಸ್ ಕಾರ್ಡ್ಗಳಾದ್ರೆ ಮತ್ತೆ ಗೃಹಲಕ್ಷ್ಮಿ ದುಡ್ಡನ್ನ ಸರ್ಕಾರ ಕೊಡಬೇಕು, ಮತ್ತೆ ಸರ್ಕಾರದಿಂದ ದುಡ್ಡು ಹೋಗುತ್ತೆ. ಸೊ ಇದರಿಂದ ಸರ್ಕಾರಕ್ಕೆ ಲಾಸು. ಈ ರೀತಿ ಥಿಂಕ್ ಸರ್ಕಾರ ಮಾಡ್ತಾ ಇದೆ. ಅದು ಏನೇ ಮಾಡಿದ್ರು ಸಹಿತ ಈಗ ಒಪ್ಕೊಂಡಿದ್ದ ದುಡ್ಡು ಕೊಡಬೇಕು, ಆದ್ರೆ ರೇಷನ್ಸ್ ಕಾರ್ಡ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಬಹಳಷ್ಟು ಮಹಿಳೆಯರ ಇಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ರೇಷನ್ಸ್ ಕಾರ್ಡ್ಗಳಿಗೆ ಸದ್ಯಕ್ಕೆ ಸ್ನೇಹಿತರೆ ಅವಕಾಶ ಮಾಡಿಕೊಡ್ತಾರ ಇಲ್ವೋ ಬಹುತೇಕ ಡೌಟ್. ಎಲೆಕ್ಷನ್ ಸಮೀಪ ಬಂದ ಹಾಗೆ ಅವಕಾಶ ಮಾಡಿಕೊಡಬಹುದು, ಇಲ್ಲ ಅಂದ್ರೆ ಅದು ನಾವು ತಪ್ಪು ಕಲ್ಪನೆ ಅಂತಾನೆ ಅನ್ಕೊಳ್ಬಹುದು. ಯಾಕಂದ್ರೆ ರೇಷನ್ಸ್ ಕಾರ್ಡ್ಗಳು ಹೆಚ್ಚಾಗ್ತಾ ಹೋದಂತೆ ಸರ್ಕಾರಕ್ಕೆ ದುಡ್ಡಿನ ನಷ್ಟ ಆಗ್ತಾ ಹೋಗುತ್ತೆ. ರೇಷನ್ಸ್ ಕಾರ್ಡ್ಗಳನ್ನ ಇನ್ನೂ ಹೆಚ್ಚಾಗಿ ರದ್ದು ಮಾಡ್ತಾರೆ ಹೊರತು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇದನ್ನ ನೀವು ತಿಳ್ಕೊಂಡ್ಬಿಡಿ. ಒಂದು ವೇಳೆ ಎಲೆಕ್ಷನ್ ಮುಗಿದ ಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಥವಾ ಎಲೆಕ್ಷನ್ ಮುಂಚಿತವಾಗಿ ಅವಕಾಶ ಮಾಡಿಕೊಟ್ರು ಅಂದ್ರೂ 2 ರಿಂದ 3 ವರ್ಷ ಆದ ಮೇಲೆ ನಿಮಗೆ ಅಪ್ರೂವಲ್ ಸಿಗುತ್ತೆ. 2022ರಲ್ಲಿ ಅರ್ಜಿ ಸಲ್ಲಿಸಿದಂಥವರಿಗೆ ಹೋದ ವರ್ಷ 2022ರಲ್ಲಿ ಅರ್ಜಿ ಸಲ್ಲಿಸಿದವರಿಗೆ 25ರಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮಗೆ ಡಿಫ್ರೆನ್ಸ್ ಅನ್ನ ಕಾಣ್ತೀವಿ. 2 ರಿಂದ 3 ವರ್ಷದಷ್ಟು ಹೆಚ್ಚಳ ಮಾಡಿ ತದನಂತರ ಅಪ್ರೂವಲ್ ಕೊಡುವಂಥದ್ದು. ಸೊ ಈಗ ಮೇನ್ ಟಾಪಿಕ್ಗೆ ಬರೋಣ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 31ನೇ ಕಂತು ಮತ್ತು 32 ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈ 2 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರ ಅಲ್ಲ, ಈಗ ಸದ್ಯಕ್ಕೆ ಜಮಾ ಆಗ್ತಾ ಇದೆ. ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ಈಗ ಸದ್ಯಕ್ಕೆ ಜಮಾ ಮಾಡಲಾಗ್ತಾ ಇದೆ, ಪ್ರಾರಂಭಿಸಲಾಗ್ತಾ ಇದೆ. 5,000 ಕೋಟಿ ಹಣಕಾಸಿನಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಾಗಿದೆ. ಈಗಾಗಲೇ ಟ್ರಯಲ್ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷವಿಲ್ಲ. ಸೊ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಪ್ಪಳ, ಅದೇ ರೀತಿಯಾಗಿ ಈ ಕಲಬುರಗಿ ಜಿಲ್ಲೆಗೆ ಹಾಸನ, ಕೊಡಗು, ಬೀದರ, ಮಂಡ್ಯ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಮಂಗಳೂರು ಸೈಡು, ಉಡುಪಿ, ತುಮಕೂರು, ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಲಿದೆ. ಸೊ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಅರ್ಜಿ ಸಲ್ಲಿಸುವುದು ಅತಿ ಅವಶ್ಯಕ. ಈ ಅರ್ಜಿ ಸಲ್ಲಿಸುವಾಗ ನಿಮಗೆ ಬೇಕಾದಂತಹ ದಾಖಲಾತಿಗಳು ಒಂದ್ ಸ್ವಲ್ಪ ಗೊತ್ತಿದೆ, ಇನ್ ಕೆಲವೊಂದಿಷ್ಟು ಗೊತ್ತಿಲ್ಲ. ಅದರಲ್ಲಿ ರೇಷನ್ಸ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡು ಜೊತೆಗೆ ಮೊಬೈಲ್ ಸಂಖ್ಯೆ, ಇವುಗಳು ನಿಮಗೆ ಗೊತ್ತಿದೆ. ಇದರೆಲ್ಲದರೂ ಕೂಡ ಅಟ್ಯಾಚ್ ಇರಬೇಕು, ಗೊತ್ತಿದೆ. ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ, ರೇಷನ್ಸ್ ಕಾರ್ಡ್ಗಳಿಗೆ, ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು ಮತ್ತು ಮೊಬೈಲ್ ನಂಬರ್ ಆಕ್ಟಿವ್ ಇರಬೇಕು, ಅಂದ್ರೆ ನೀವು ರಿಚಾರ್ಜ್ ಮಾಡಿಸಿರ್ಬೇಕು. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ಬರೀ ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ರೆ ಅಷ್ಟೇ ಅಲ್ಲ, ಆ ಬ್ಯಾಂಕ್ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ದುಡ್ಡನ್ನ ಹಾಕೋದು, ತೆಗೆಯೋದು, ಈ ರೀತಿ ನೀವು ವಹಿವಾಟು ಮಾಡ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಅದು ಆಕ್ಟಿವ್ ಇರುತ್ತೆ. ಇದು ಒಂದು ಕಡೆ. ಆದ್ರೆ ಜೊತೆಗೆ ವೋಟರ್ ಐಡಿಯನ್ನ ಕೇಳ್ತಿದ್ದಾರೆ. ಈಗಾಗಲೇ SIR ನಡೀತಾ ಇದೆ. BLOಗಳು ನಿಮ್ಮ ಮನೆಗೆ ಬಂದು ಭೇಟಿ ಕೊಡ್ತಿದ್ದಾರೆ. ಈ ಏನಾದ್ರೂ ನಿಮ್ಮ ವೋಟರ್ ಐಡಿ ನೀವು ಹೆಸರನ್ನ ಬದಲಾವಣೆಗಳನ್ನ ಮಾಡಿಸ್ಕೊಂಡು ಬಿಟ್ರೆ, ಒಂದು ವೋಟರ್ ಐಡಿಯಲ್ಲಿ ಹೆಸರು ಬೇರೆ, ರೇಷನ್ಸ್ ಕಾರ್ಡ್ ನಲ್ಲಿ ಹೆಸರು ಬೇರೆ, ಆಧಾರ್ ಕಾರ್ಡ್ ನಲ್ಲಿ ಹೆಸರು ಬೇರೆ, ಈ ರೀತಿ ಏನಾದ್ರೂ ಇದ್ರೆ ನಿಮ್ಮ ಅರ್ಜಿ ತೆಗೆದುಕೊಳ್ಳೋದಿಲ್ಲ, ಅರ್ಜಿ ರದ್ದಾಗತ್ತೆ ಮತ್ತು ನೀವು ಭಾರತೀಯರು ಎನ್ನುವಂತಹ ಒಂದು ಹಕ್ಕನ್ನ ಕಳ್ಕೊಳ್ತೀರಿ ವೋಟರ್ ಐಡಿ ಕಳ್ಕೊಂಡ್ ಬಿಟ್ರೆ. ಯಾಕಂದ್ರೆ SIR ನಡೀತಾ ಇರುವಂತದ್ದು ಹೊರದೇಶಿಯರು ನಮ್ಮ ರಾಷ್ಟ್ರಕ್ಕೆ ಬಂದು ನೆಲೆಯೂರಿರ್ತಕ್ಕಂಥದ್ದು. ಇದರೆಲ್ಲದರ ಬಗ್ಗೆ
ಜೊತೆಗೆ ಮೃತಪಟ್ಟವರನ್ನ ಈ ವೋಟರ್ ಲಿಸ್ಟ್ ನಿಂದ ಹೊರಹಾಕುವಂಥದ್ದು, ಯಾರದೋ ಹೆಸರಲ್ಲಿ ಯಾರೋ ಬಂದು ವೋಟರ್ ಹಾಕುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. ಅದಕ್ಕಾಗಿ ಬರೀ ವೋಟರ್ ID ಚೆಕ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬಂದು ಚೆಕ್ ಮಾಡುವಂಥದ್ದು, ಈ ರೀತಿ ಪ್ರೊಸೆಸರ್ ನಡೀತಾ ಇದೆ ಅಂದ ಬಳಿಕ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಿಕ್ಟ್ಲಿ ಕೆಲಸ ಮಾಡ್ತಿದಾರಂತ. ಅದಕ್ಕಾಗಿ ನಿಮ್ಮ ವೋಟರ್ ID ಅನ್ನ ಕೇಳಿದ್ರೆ ಅದನ್ನು ಕೂಡ ಕೊಡಬೇಕು, ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಅನ್ನ ಹೊಂದಿರತಕ್ಕಂತಹ ಕುಟುಂಬಸ್ಥರು ಬಹಳಷ್ಟು ಜನ ಇದ್ದಾರೆ. ಸೊ ಒಂದು ರೇಷನ್ ಕಾರ್ಡ್ ಇದ್ರೆ ಏನೂ ತೊಂದರೆ ಇಲ್ಲ. ಎಲಿಜಿಬಲ್ ಇದ್ರು 2-3 ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರೆ ಕೇವಲ ಒಂದು ರೇಷನ್ ಕಾರ್ಡ್ ಉಳಿಸಿ ಎಲ್ಲ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಸೊ ಈ ರೀತಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ವಾಸಸ್ಥಳ ಪ್ರಮಾಣ ಪತ್ರದಿಂದ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದೆ ಗೊತ್ತಾಗುತ್ತೆ. ಒಂದು ರೇಷನ್ ಕಾರ್ಡ್ ಇದ್ರೆ ಆ ರೇಷನ್ಸ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಬರ್ತೀರಿ. ಇನ್ನು ಇನ್ನೊಬ್ಬರು ಈಗ ದೊಡ್ಡ ಹಿರಿಯರು ಅರ್ಜಿ ಸಲ್ಲಿಸಿ ಬಂದಿರ್ತಾರೆ, ಇನ್ನು ದೊಡ್ಡ ಮಗನ ಹೆಂಡತಿ ಹೋಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗಿರ್ತಾರೆ. ವಾಸಸ್ಥಳ ಪ್ರಮಾಣ ಪತ್ರ ಅಂತೂ ಅದೇ ಮನೆಯದು ಒಯ್ಯಬೇಕು, ಯಾಕಂದ್ರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಯಾಕಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ಆಲ್ರೆಡಿ ಒಂದು ರೇಷನ್ ಕಾರ್ಡ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಫೆಚ್ ಆಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಆದ್ರೆ ಬೇರೆದವರು ಹೋಗಿ ಅರ್ಜಿ ಸಲ್ಲಿಸುವಾಗ ಅದು ಆಲ್ರೆಡಿ ಅಟ್ಯಾಚ್ ಆಗಿದೆ ಅಂತ ತೋರಿಸಿದಾಗ ಈ ರೇಷನ್ಸ್ ಕಾರ್ಡು ಅವರ ಮನೆಯಲ್ಲಿದ್ದು ಮತ್ತು ಅದು ಎಕ್ಸ್ಟ್ರಾ ರೇಷನ್ಸ್ ಕಾರ್ಡ್ ಆಗಿದೆ. ಹಳೆಯ ರೇಷನ್ ಕಾರ್ಡ್ ನಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕಂತ ಹೇಳಿ ಆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಇದನ್ನ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಸೊ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಅವುಗಳನ್ನು ಕೂಡ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ಸೊ ನಾನು ತಿಳಿಸ್ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.